ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ವೀಕ್ಷಕರೇ, ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಯಾವ ಅಭಿವೃದ್ಧಿಯ ವಿಷಯವೂ ಅಲ್ಲ, ಯಾವ ರಾಜಕಾರಣ ವಿಷಯವೂ ಅಲ್ಲ. ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ RSS, ಕಾಂಗ್ರೆಸ್, ಬಿಜೆಪಿ. ಅಂದರೆ ನಾನು ರಾಜಕಾರಣ ಅಂದ ತಕ್ಷಣ ಇದು ರಾಜಕಾರಣ ಅಂತ ನೀವು ಅನ್ಬೇಡಿ. ಯಾಕಂದರೆ ರಾಜಕಾರಣ ಅಂದರೆ ಅವರು ಬದಲಾಗ್ತಾರೆ, ಇವರು ಬದಲಾಗ್ತಾರೆ, ಇವ್ರ ಸ್ಥಾನಕ್ಕೆ ಅವ್ರು ಬದಲಾಗ್ತಾರೆ, ಅದು ಚರ್ಚೆ ನಡೀತಾ ಇಲ್ಲ. ಇವಾಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಸಚಿವ ಪ್ರಿಯಾಂಕ್ ಖರ್ಗೆ, RSS, ಕಾಂಗ್ರೆಸ್, ಬಿಜೆಪಿ. ಈ ನಾಲ್ಕು ವಿಷಯಗಳಲ್ಲಿಯೇ ಕರ್ನಾಟಕದ ಜನರು ಮೈ ಮರೆತು ಹೋಗಿದ್ದಾರೆ. ಅಭಿವೃದ್ಧಿಯ ವಿಚಾರ ಯಾರಿಗೆ ಬೇಕಾಗಿಲ್ಲ, ದೀಪಾವಳಿ ಹಬ್ಬದ ವಿಚಾರ ಯಾರಿಗೂ ಬೇಕಾಗಿಲ್ಲ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಬಂದಿತ್ತು ಅದ್ರ ವಿಚಾರ ಯಾರಿಗೆ ಬೇಕಾಗಿಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಅದ್ರ ವಿಚಾರ ಯಾರಿಗೆ ಬೇಕಾಗಿಲ್ಲ. ಈಗ ಬೇಕಾಗಿರುವಂಥದ್ದು ರಾಜಕಾರಣಿಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ RSS ಕುರಿತು ಏನಂದ್ರು, ಬಿಜೆಪಿಯ ನಾಯಕರು RSSನ ಮತ್ತೆ ಪ್ರಿಯಾಂಕ್ ಖರ್ಗೆ ಕುರಿತು ಏನಂದ್ರು, ಇದರಲ್ಲಿಯೇ ಕಾಲ ಹಗರಣವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ನಲ್ಲಿಯೂ ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಜರುಗಿತ್ತು. ಯಾವ ಮಟ್ಟಿಗೆ ಅಂದರೆ ಒಳ್ಳೆ ಪ್ರಿಯಾಂಕ್ ಖರ್ಗೆ ಅವರ ಮತ್ತು ಖರ್ಗೆ ಕುಟುಂಬಕ್ಕೆ ಯಾರಾದರೂ ಕಣ್ಣು ಹಾಕಿದ್ರೆ ಅವರ ಕಣ್ಣುಗಳನ್ನು ಕಿತ್ಕೊಂಡು ತಿಂತೀವಿ ಅನ್ನೋ ಲೆಕ್ಕದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. RSSನ ವಿರುದ್ಧ ಕೆಲವರು ವಾಗ್ದಾಳಿಯನ್ನು ನಡೆಸಿದ್ರು. RSSನ್ನು ಡ್ಯಾಶ್ ಸಂಘಟನೆ ಅಂತ ಕೆಲವೊಂದು ಜನ ಹೇಳಿಕೆಯನ್ನು ಕೊಟ್ಟಿದ್ರು. ಯಾಕಂದರೆ ನನ್ನ ಬಾಯಿಂದ ಹೇಳೋಕ್ಕಾಗಲ್ಲ, ಒಂದಿಷ್ಟು ಪದಗಳನ್ನು ಕೆಲವೊಂದಿಷ್ಟು ನಾಯಕರು ಬಳಸಿದ್ರು. ಆದರೆ ಈಗ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಏನಂದರೆ, ಪ್ರಿಯಾಂಕ್ ಖರ್ಗೆ ಸಾಹೇಬರು ಪ್ರತಿ ಸಲ ಹೇಳ್ತಾರೆ RSS ಏನು ಕಲಿಸಲ್ಲ, ಅಲ್ಲಿ ಬರೀ ಜಾತಿ ಧರ್ಮವನ್ನು ಕಲಿಸ್ತಾರೆ, ಅಲ್ಲಿ ಬರೀ ಅಜ್ಞಾನ ತುಂಬಿದೆ ಅಂತ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹೇಳ್ತಾರೆ. ಆದರೆ ಇವತ್ತು ಬೀದರ್ನಲ್ಲಿ ನಡೆದಂತಹ ಪ್ರತಿಭಟನೆಯ ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಐ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ ಅಂತ ಬರೆಯೋ ಬದಲು ಏನು ಬರೆದಿದ್ದಾರೆ ನೀವೇ ನೋಡಿ, ಪ್ರಿಯಾಂಕ್ ಖರಂಗೆ ಅಂತ ಬರೆದಿದ್ದಾರೆ. ಅಲ್ಲಿ ಏನನ್ನ ಆ್ಯಡ್ ಮಾಡಿದ್ದಾರೆ, ಅದು ಏನಕ್ಕೆ ಆ್ಯಡ್ ಮಾಡಿದ್ದಾರೆ ಗೊತ್ತಿಲ್ಲ. ಈಗ ಅಜ್ಞಾನ ಅವ್ರಿಗೆ ಹೆಚ್ಚಾಯ್ತೋ ಇವ್ರಿಗೆ ಹೆಚ್ಚಾಯ್ತೋ ದೇವರೇ ಬಲ್ರು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಹೇಳ್ತಿದ್ರು RSSನಲ್ಲಿ ಬರೀ ಅಜ್ಞಾನ ಇರುತ್ತಂತೆ. ಈ ಕಾಂಗ್ರೆಸ್ ಕಾರ್ಯಕರ್ತರೇ ನಿಮ್ಮ ಹೆಸರನ್ನ ತಪ್ಪಾಗಿ ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ಮ ಹೆಸರು ಪ್ರಿಯಾಂಕ್ ಅಂತ ಬರೆಯೋ ಹೆಸರಲ್ಲಿ ತಪ್ಪಾಗಿರ್ಬೋದು, ಒಪ್ಕೋತೀನಿ. ಆದರೆ ಖರ್ಗೆ ಅನ್ನೋ ಹೆಸರನ್ನೇ ತಪ್ಪಾಗಿ ಬರೆದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ನಾನು ತೋರಿಸ್ತಿದ್ದೀನಿ ನೋಡಿ ಡಿಸ್ಪ್ಲೇಯಲ್ಲಿ, ನಮ್ಮ ಎಡಿಟರ್ಸ್ ತೋರಿಸ್ತಾರೆ. ಖರ್ಗೆ ಅನ್ನೋ ಸ್ಪೆಲ್ಲಿಂಗ್ ಅನ್ನೇ ತಪ್ಪಾಗಿ ಬರೆದಿದ್ದಾರೆ ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು, ನಿಮ್ಮ ಬೆಂಬಲಿಗರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ? ಯಾಕಂದರೆ RSSನಲ್ಲಿ ಅಜ್ಞಾನವನ್ನು ಕಲಿಸ್ತಾರೆ, RSSನಲ್ಲಿ ಮನುವಾದವನ್ನು ಬೋಧಿಸ್ತಾರೆ, RSSನಲ್ಲಿ ಮನುಸ್ಮೃತಿಯನ್ನು ಬೋಧಿಸ್ತಾರೆ. ಅವ್ರಿಗೆ ಬುದ್ಧಿ ಇಲ್ಲ ಏನೋ ಒಪ್ಕೋತೀವಿ. ಈಗ ನಿಮ್ಮ ಕಾರ್ಯಕರ್ತರು, ನಿಮ್ಮ ಬೆಂಬಲಿಗರು, ನಿಮ್ಮ ಪಕ್ಷದ ಕಾರ್ಯಕರ್ತರೇ ಕಳೆದ 70 ವರ್ಷಗಳಿಂದ ರಾಜಭಾರವನ್ನು ಮಾಡಿ ಕರ್ನಾಟಕವನ್ನು ಪ್ರತಿನಿಧಿಸುವಂತಹ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಹೆಸರಲ್ಲಿಯೇ ಖರ್ಗೆಯನ್ನು ಸರಿಯಾಗಿ ಬರೆದಿಲ್ಲ. ನಮ್ಮ ಈ ಭಾಗಕ್ಕೆ 371J ಅನ್ನು ತಂದುಕೊಟ್ಟಂತಹ ಒಳ್ಳೆಯ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಖರ್ಗೆ ಅನ್ನೋ ಹೆಸರನ್ನೇ ಸರಿಯಾಗಿ ಬರೆದಿಲ್ಲ, ಅದು ಕಾಂಗ್ರೆಸ್ ಕಾರ್ಯಕರ್ತರು ಬರೆದಿಲ್ಲ. ಈಗ ಅದಕ್ಕೆ ಏನು ಹೇಳ್ತೀರಿ? ಅದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೇ ಬಲ್ರು, ನನಗಂತೂ ಅದಕ್ಕೆ ಸಂಬಂಧ ಇಲ್ಲ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಇವತ್ತು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಮಕ್ಕಳು ಗಣವೇಷ ಧರಿಸುವಂತೆ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆಗೂ ಕೂಡ ಅವರು ಸಾಮಾನ್ಯ ಜ್ಞಾನದ ಕೊರತೆ ಇದೆ, ಅವರಿಗೆ ತಮ್ಮ ಇಲಾಖೆ ಕಡೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕೂಡ ವ್ಯಂಗ್ಯವಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಛಲವಾದಿ ನಾರಾಯಣ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ನಿಮಗೆ ಯಾರು ಹೇಳಿದ್ರು ಬಿಜೆಪಿಯ ಮಕ್ಕಳು RSSನಲ್ಲಿ ಇಲ್ಲ ಅಂತ? ಹೋಗ್ಲಿ, ನಿಮ್ಮ ಮಕ್ಕಳು ಎಷ್ಟು ಜನ ದಲಿತ ಸಂಘರ್ಷ ಸಮಿತಿಯಲ್ಲಿ ಇದ್ದಾರೆ ಅಂತ ಪ್ರಶ್ನೆನ ಮಾಡಿದ್ದಾರೆ. ನಾವೆಲ್ಲರೂ ಅಲ್ಲಿಂದ ಹೋರಾಟ ಮಾಡಿ ಬಂದಿದ್ದೇವೆ, ಆದರೆ ನಿಮ್ಮ ಮನೆ ಮಕ್ಕಳು ಯಾವ ಸಂಘಟನೆಯಿಂದ ಹೋರಾಟ ಮಾಡಿ ಬಂದಿದ್ದಾರೆ ಅಂತ ಖಾರವಾಗಿ ನುಡಿದಿದ್ದಾರೆ. ನಾನು ಇವತ್ತು ಹೇಳ್ತೀನಿ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆಯಲ್ಲಿ ಕೂಡ ಯಾರು DSSನಲ್ಲಿ ಕೆಲಸ ಮಾಡಲ್ಲ,
ಛಲವಾದಿ ನಾರಾಯಣ ಸ್ವಾಮಿ ಅವರ ಮನೆಯಲ್ಲಿ ಕೂಡ ಯಾರು RSS ನಲ್ಲಿ ಫುಲ್ ಟೈಮ್ ಆಗಿ ವರ್ಕ್ ಮಾಡಲ್ಲ. ವಿಜೇಂದ್ರ ಸಾಹೇಬ್ರ ಮನೆಯಲ್ಲಿ ಕೂಡ ಯಾರು RSS ನಲ್ಲಿ ಫುಲ್ ಟೈಮ್ ವರ್ಕ್ ಮಾಡಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮನೆಯಲ್ಲಿ ಕೂಡ ಯಾರು DSS ಗಾಗಿ ವರ್ಕ್ ಮಾಡಲ್ಲ. ಇಲ್ಲಿ ಎಲ್ಲವೂ ಮಾಡೋದು ಬಡವರ ಮಕ್ಕಳು. ಇಲ್ಲಿ ಹಾಳಾಗುವುದೆಲ್ಲವೂ ಕೂಡ ಬಡವರ ಮಕ್ಕಳು. ಇಲ್ಲೆಲ್ಲ ಬೀದಿಗೆ ಬರೋರು ಎಲ್ಲರೂ ರೈತರ ಮಕ್ಕಳು. ನೀವು ನಿಮ್ಮ ಮಕ್ಕಳನ್ನ ಸ್ವೀಡನ್, ಅಮೆರಿಕ, ಇಂಗ್ಲೆಂಡು, ಬೇರೆ ಸ್ಪೇನ್ ದೇಶಗಳಲ್ಲಿ ವಿದ್ಯಾಭ್ಯಾಸ ಕಳಿಸ್ತೀರಿ. ಬಡವರ ಮಕ್ಕಳನ್ನ ನಿಮ್ಮ ಪರವಾಗಿ ಐ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ ಕಳಿಸ್ತೀರಿ. ಐ ಸ್ಟ್ಯಾಂಡ್ ವಿತ್ ಬಿಜೆಪಿ ಜೊತೆ ಕಳಿಸ್ತೀರಿ. ಐ ಸ್ಟ್ಯಾಂಡ್ ವಿತ್ RSS ನ ಜೊತೆ ಕಳಿಸ್ತೀರಿ. ನಿಮ್ಮ ಯಾರ ಮಕ್ಕಳು ಕೂಡ ಬೀದಿಯಲ್ಲಿ ಬಂದು ಹೋರಾಟ ಮಾಡಲ್ಲ. ನಿಮ್ಮ ಮಕ್ಕಳು ಎಂದೂ ಕೂಡ ಬೀದಿಯಲ್ಲಿ ನಿಂತು ನಿಮ್ಮ ಪಕ್ಷದ ಬಗ್ಗೆ ಹೋರಾಟ ಮಾಡಿಲ್ಲ. ಸ್ವಾಮಿಗಳೇ, ನಿಮ್ಮ ಮಕ್ಕಳೆಲ್ಲರೂ AC ಕಾರಲ್ಲಿ ತಿರುಗ್ತಾರೆ. ನಿಮ್ಮ ಮಕ್ಕಳೆಲ್ಲರೂ ವಿದೇಶದಲ್ಲಿ ಆರಾಮಾಗಿರ್ತಾರೆ. ಇಲ್ಲೆಲ್ಲ ಹಾಳಾಗೋದು ಬಡವರ ಮಕ್ಕಳು. ಅದಕ್ಕಾಗಿ ಇಷ್ಟೊಂದು ರಾಜಕಾರಣವನ್ನ, ಇಷ್ಟೊಂದು ರಾಜ್ಯಭಾರವನ್ನ, ಇಷ್ಟೊಂದು ಕೊಳ್ಳೆಯನ್ನ ಹೊಡಿತಾ ಇದ್ದೀರಿ. ಅದಕ್ಕೆ ಪಾಪ ಬಡವರ ಮಕ್ಕಳು ಹಾಳಾಗ್ತಾ ಇದ್ದಾರೆ. ನಿಮ್ದು ಯಾರ್ದು ಮಕ್ಕಳು ಹಾಳಾಗ್ತಾ ಇಲ್ವಲ್ಲ ಇಲ್ಲಿ? ಪ್ರಿಯಾಂಕ್ ಖರ್ಗೆ ಅವರೇ ಇನ್ನು ಅವ್ರು ಹೇಳ್ತಾರೆ ಮುಂದೆ, ಛಲವಾದಿ ನಾರಾಯಣ ಸ್ವಾಮಿ ಅವರು, ಪ್ರಿಯಾಂಕ್ ಖರ್ಗೆ ಅವರೇ, ನೀವೆಲ್ಲರೂ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದವರು. ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೋದು ಬೇಕಾಗಿಲ್ಲ. ನಿಜವಾಗಿಯೂ ನಿಮಗೆ ಮನಸ್ಸಿದ್ರೆ ದಲಿತರ ಜೊತೆ ಹೋರಾಟ ಮಾಡಿ ಎಂದಿದ್ದಾರೆ. ಇನ್ನು ನೀವು RSS ಬಗ್ಗೆ ಏನ್ ಬೇಕಾದ್ರೂ ಮಾತನಾಡಿ, ಆದರೆ RSS ಏನೆಂದು ಜನರಿಗೆ ಗೊತ್ತಿದೆ. ಪದೇ ಪದೇ RSS ಬಗ್ಗೆ ನೀವು ಕೇಳಿದ್ರೆ ನಾವು ಮಾತನಾಡಲ್ಲ, ಯಾಕಂದ್ರೆ ಹುಚ್ಚರಿಗೆಲ್ಲ ಉತ್ತರ ಕೊಡುವುದಕ್ಕೆ ಆಗಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿ ವ್ಯಂಗ್ಯವನ್ನು ಆಡಿದ್ದಾರೆ. ಇನ್ನು RSS ಅಂತ ಏನು ಮಾಡೋಕ್ಕೆ ಹೋದ್ರಲ್ಲ, ಕ್ಯಾಬಿನೆಟ್ನಲ್ಲಿ ಏನಾಯಿತು? ಹಳೆ ಆದೇಶವನ್ನು ಮುಂದಿಟ್ಟು RSS ಬ್ಯಾನ್ ಮಾಡ್ತೀವಿ ಅಂತ ಹೋದ್ರಿ. ಯಾರೇ ಆಗಿರಲಿ, ಇನ್ನು ಮುಂದೆ ಸರ್ಕಾರದ ಅನುಮತಿ ಪಡೆಯಬೇಕು ಅಂದಿದ್ರಿ. RSS ಭುಜದ ಮೇಲೆ ಇಟ್ಟು ಗುಂಡು ಹೊಡೆದಿದ್ದು ಆ ಮುಸಲ್ಮಾನರ ಮೇಲೆ. ನೀವು ನಮ್ಮ ವೋಟ್ ಬ್ಯಾಂಕ್ ಇರಬಹುದು, ಆದರೆ ಹದ್ದು ಬಸ್ತಿನಲ್ಲಿಡಲು ನಿಮಗೆ ನೇರವಾಗಿ ಆಗ್ತಾ ಇರಲಿಲ್ಲ ಅಂತ ಟೀಕಿಸ್ತಿದ್ರು. ಆದರೆ ಇವಾಗ ತಲ್ವಾರ್, ಲಾಂಗ್ ಮಚ್ಚಿ ಹಿಡಿದು ಓಡಾಟದಿಂದ ಇವರಿಗೆ ಸಹಿಸಲಾಗದ ಪರಿಸ್ಥಿತಿ ಬಂದುಬಿಟ್ಟಿತ್ತು. RSSನವರ ಹೆಸರು ಹೇಳಿ ಅವರನ್ನು ಅಡಿಕೆ ಕತ್ತರಿಯಲ್ಲಿ ಇಟ್ಟರು. ನೀವು ಏನು ಮಾಡಲಿಕ್ಕೂ ಹೋಗಿ ಅಂತ ಗೊತ್ತಾಗುತ್ತೆ ಅಂತ ತಿರುಗೇಟನ್ನು ಕೊಟ್ಟರು. ನೋಡಿ, ನಾನು ಕಳೆದ ಒಂದು ವಾರದಿಂದ ಹೇಳ್ತಾ ಇದ್ದೀನಿ, BJP ಅವರಿಗೆ, ಕಾಂಗ್ರೆಸ್ನವರಿಗೆ ಬೇಕಾಗಿದ್ದು ಹಿಂದೂ ಮುಸ್ಲಿಂ ಜಗಳ, RSS ಕಾಂಗ್ರೆಸ್ ಜಗಳ. ಪ್ರಿಯಾಂಕ್ ಖರ್ಗೆ ಅಶೋಕ್ಗೆ ಏನಂದ್ರು, ಪ್ರಿಯಾಂಕ್ ಖರ್ಗೆ ವಿಜೇಂದ್ರಗೆ ಏನಂದ್ರು, ಪ್ರಿಯಾಂಕ್ ಖರ್ಗೆ RSSನಿಗೆ ಏನಂದ್ರು. BJP ನಾಯಕರಿಗೆ ಕನಿಷ್ಠ ಸೌಜನ್ಯಕ್ಕಾದರೂ ಒಂದ್ಸಲ ಯೋಚನೆ ಮಾಡಿ. ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ಆಡಳಿತದಲ್ಲಿರುವಂತಹ ಪಕ್ಷ ಅಭಿವೃದ್ಧಿಯ ಚಿಂತೆ ಬಿಟ್ಟುಬಿಟ್ಟಿದೆ. ನಿಮ್ಮ ತಲೆಗಳು ಎಲ್ಲಿಗೆ ಹೋಗಿದೆ BJPಯ ನಾಯಕರೇ? ಒಂದ್ಸಲ ಆದ್ರೂ ಅಭಿವೃದ್ಧಿಯ ವಿಚಾರದ ಬಗ್ಗೆ ಮಾತನಾಡಿ. ಪ್ರಿಯಾಂಕ್ ಖರ್ಗೆ ಏನೋ RSS ಬ್ಯಾನ್ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆದರೆ ನೀವು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನು ಕೇಳಬೇಕಿತ್ತು? ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಜರುಗಿದೆ, ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಬೇಕಿತ್ತು. ಅದನ್ನ ಬಿಟ್ಟು ನೀವು ಅವರಿಗೆ ತಿರುಗೇಟು, ಅವ್ರು ನಿಮಗೆ ತಿರುಗೇಟು. ಅಂದ್ರೆ ಇದನ್ನ ಕಾಲಹರಣ ಮಾಡಲಿಕ್ಕೆ ಆಯಾಯ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಜನ ಗೆಲ್ಲಿಸಿದ್ದಾರ? ನಿಮಗೆ ಜನಗಳು, ಈ ದೇಶದ ಪ್ರಜೆಗಳು, ಈ ರಾಜ್ಯದ ಪ್ರಜೆಗಳು, ನಿಮ್ಮ ವಿಧಾನಸಭಾ ಕ್ಷೇತ್ರದ ಪ್ರಜೆಗಳು, ನಿಮ್ಮ MLC ಕ್ಷೇತ್ರದ ಪ್ರಜೆಗಳು ನಿಮ್ಮನ್ನ ಗೆಲ್ಲಿಸಿದ್ದೆ ಆತಕ್ಕೆ. ನಮ್ಮ ಉದ್ಧಾರ ಏನಾದರೂ ಮಾಡ್ತಾರೆ, ವಿಧಾನಸೌಧ, ವಿಧಾನ ಪರಿಷತ್ನಲ್ಲಿ ನಮ್ಮ ಬಗ್ಗೆ ಧ್ವನಿ ಎತ್ತಿ ನಮ್ಮ ಭಾಗದ ಸಮಸ್ಯೆಗಳನ್ನ ಬಗೆಹರಿಸ್ತಾರಂತ ನಿಮ್ಮನ್ನ ಗೆಲ್ಲಿಸಿದ್ದು. ನಿಮ್ಮ ವೈಯಕ್ತಿಕ ಟೀಕಾ ಪ್ರಭಾವಗಳಿಗೆ ಅವರು ನಿಮ್ಮನ್ನ ಗೆಲ್ಲಿಸಿಲ್ಲ. ಜನರು ಗೆಲ್ಲಿಸಿದ್ದು ಜನರ ಉದ್ಧಾರಕ್ಕಾಗಿ, ನಿಮ್ಮ ಉದ್ಧಾರಗಳಿಗಾಗಿ ಅಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರ ಮಗ ಎಲ್ಲಾದ್ರೂ ಕೂಲಿ ಕೆಲಸಕ್ಕೆ ಹೋಗ್ತಾರ? ಪ್ರಿಯಾಂಕ್ ಖರ್ಗೆ ಅವರ ಮಕ್ಕಳು ಯಾರಾದ್ರೂ ಕೂಲಿ ಕೆಲಸಕ್ಕೆ ಹೋಗ್ತಾರ? ಇಲ್ಲೆಲ್ಲ ಹೋಗೋದು ಬಡವರ ಮಕ್ಕಳು. ಬಡವರ ಮಕ್ಕಳು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ನಿಮ್ಮ ಮಕ್ಕಳು AC ಕಾರಲ್ಲಿ ತಿರುಗ್ತಾರೆ. ಅಂದ್ರೆ ನಿಮಗೆ ಬಡವರ ಬಗ್ಗೆ ಕಾಳಜಿಯಲ್ಲಿದೆ, ದಲಿತರ ಬಗ್ಗೆ ನಿಮಗೂ ಕಾಳಜಿ ಇಲ್ಲ, ಇವರಿಗೂ ಕಾಳಜಿ ಇಲ್ಲ. ಬಡವರ ಬಗ್ಗೆ ಇವರಿಗೂ ಕಾಳಜಿ ಇಲ್ಲ, ನಿಮಗೂ ಕಾಳಜಿ ಇಲ್ಲ. ನಿಮಗಳಿಗೆಲ್ಲ TRP ಬೇಕಾಗಿದೆ, ಮೀಡಿಯಾಗಳ ಮುಂದೆ ಶೋಕಿ ಮಾಡೋದು ಬೇಕಾಗಿದೆ. ಅದಕ್ಕೆ ಮಾತ್ರ ನೀವು ಈ ರೀತಿಯ ಕಾಂಟ್ರವರ್ಸಿ ಹೇಳಿಕೆಗಳನ್ನ ಕೊಡ್ತೀರಿ. ನಿಮಗೆ ನಿಜವಾಗಿಯೂ ಬಡವರ ಬಗ್ಗೆ ಕಾಳಜಿ ಇದ್ರೆ ಬರ್ರಿ ಒಂದ್ 2 ದಿನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಕಾಂಟ್ರವರ್ಸಿ ಹೇಳಿಕೆ ಕೊಡೋಕೆ ಎನ್ ರವಿಕುಮಾರ್ ನೀವು ಬರ್ತಿರಲ್ಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಒಂದ್ 2 ದಿನ ಉಳ್ಕೊಂಡು ನೋಡಿ. ಈ ಭಾಗದಲ್ಲಿ ಕುಡಿಯೋಕೆ ನೀರು ಸಿಗಲ್ಲ, ಒಳ್ಳೆ ಶಾಲೆಗಳಿಲ್ಲ, ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಮಕ್ಕಳಿಗೆ ಒಳ್ಳೆ ರೋಡ್ಗಳಿಲ್ಲ. ಈ ಭಾಗದಲ್ಲಿ ಇಬ್ರು ಬಂದು, ಪ್ರಿಯಾಂಕ್ ಖರ್ಗೆ ಸಾಹೇಬ್ರು, ಛಲವಾದಿ ನಾರಾಯಣ ಸಾಹೇಬ್ರು, ವಿಜೇಂದ್ರ ಸಾಹೇಬ್ರು, ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಒಂದು 4 ದಿನ ಯಾದಗಿರಿ, ರಾಯಚೂರು, ಬೀದರ್ನಲ್ಲಿ ಯಾವ್ದಾದ್ರು ಹಳ್ಳಿಯಲ್ಲಿ ಉಳ್ಕೊಂಡು ನೋಡಿ. ಈ ಭಾಗದ ಪರಿಸ್ಥಿತಿ ಗೊತ್ತಾಗುತ್ತೆ. ಬರೀ ಮೀಡಿಯಾದವ್ರು ಮುಂದೆ ಬಂದ್ರೆ ಏನ್ ಬೇಕಾದ್ರೂ ಹೇಳೋದು, ಬರೀ ಕಾಂಟ್ರವರ್ಸಿಗಳನ್ನ ಮಾಡೋದು.
ಆದರೆ ಈ ಭಾಗದ ಬಗ್ಗೆ ನಿಜವಾಗಿಯೂ ನಿಮಗೆ ಕಾಳಜಿ ಇದ್ರೆ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ನಮ್ಮ ಭಾಗದ ಪರವಾಗಿ ಧ್ವನಿ ಎತ್ತಿ ಈ ಭಾಗದ ರಸ್ತೆ ಸಮಸ್ಯೆಗಳನ್ನು ಬಗೆಹರಿಸಿ, ಫ್ಯಾಕ್ಟ್ರಿಗಳಿಲ್ಲ ಫ್ಯಾಕ್ಟ್ರಿಗಳನ್ನ ತಂದುಕೊಡಿ, ನಮ್ಮ ಭಾಗದ ಯುವಕರಿಗೆ ಉದ್ಯೋಗಗಳಿಲ್ಲ ಅದನ್ನು ತಂದುಕೊಡಿ. ಇವುಗಳ ಬಗ್ಗೆ ನಿಮಗೆ ಚಿಂತೆ ಇಲ್ಲ. ಇವ್ರು ಅಂತಾರೆ RSS ನ ಬ್ಯಾನ್ ಮಾಡಿ ಅಂತ. ಇವ್ರು ಅಂತಾರೆ ಇಲ್ಲ RSS ನ ಬ್ಯಾನ್ ಮಾಡೋದಲ್ಲ, ನೀವು ಮುಸ್ಲಿಮರಿಗೂ ಕೂಡ ಅವರಿಗೂ ಕೂಡ ನಿರ್ಬಂಧವನ್ನು ಹೇರಿದ್ದೀರಿ ಅಂತ ಇವ್ರು ಅಂತಾರೆ. ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ನಿಮಗೆ ಜನ ಅಲ್ಲಿ ಕಳಿಸಿದ್ದು, ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ನಿಮಗೆ ವಿಧಾನ ಪರಿಷತ್ಗೆ ಕಳಿಸಿದ್ದು, ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ನಿಮಗೆ ವಿಧಾನಸಭೆಗೆ ಕಳಿಸಿದ್ದು, ಜನರ ಸೇವೆ ಮಾಡಿ ಅಂತ ನಿಮಗಲ್ಲಿ ಕಳಿಸಿದ್ದು. ಜನ ಸೇವಕರಾಗಿದ್ದವರು ನೀವು. ಅದನ್ನ ಮರೆತು 2-3 ಲಕ್ಷ ಸಂಬಳವನ್ನ ತಗೊಂಡು ಈ ರೀತಿ ಮಾಡ್ತಾ ಇದ್ದೀರ ಅಂದ್ರೆ ಜನ ನಿಮ್ಮನ್ನ ಆದರ್ಶವಾಗಿ ಇಟ್ಕೊಳ್ಬೇಕು. ಕನಿಷ್ಠ ಸೌಜನ್ಯಕ್ಕಾದ್ರೂ ಒಂದಿಷ್ಟು ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು ರಾಜಕಾರಣಿಗಳು. ಅವ್ರ ಮೇಲೆ ಇವ್ರ ಕೆಸರು ಚಾಟ, ಇವ್ರ ಮೇಲೆ ಅವ್ರ ಕೆಸರು ಚಾಟ. ಮತ್ತೆ ಎಲ್ಲಾದ್ರೂ ಮೀಡಿಯಾ ಸಿಕ್ಕೋದ್ರೆ ನರೇಂದ್ರ ಮೋದಿ ಅವ್ರು ಏನ್ ಮಾಡಿದ್ರು, ರಾಹುಲ್ ಗಾಂಧಿ ಏನ್ ಮಾಡಿದ್ರು ಅಂತ ಈ BJP ಅವರು, ಪ್ರಧಾನಿ ಮೋದಿ ಏನ್ ಮಾಡಿದ್ರು ಅಂತ ಈ ಕಾಂಗ್ರೆಸ್ನವ್ರು. ನೀವೇನ್ ಮಾಡ್ತಾ ಇದ್ದೀರಾ? ನಿಮಗೆ ಆ ಕ್ಷೇತ್ರದ MLA ಗಳನ್ನ ಮಾಡಿದ್ದಾರೆ, ರಾಜ್ಯದ ಸಚಿವರುಗಳನ್ನ ಮಾಡಿದ್ದಾರೆ, ವಿಧಾನ ಪರಿಷತ್ನ ವಿರೋಧ ಪಕ್ಷನಾಗಿ ಮಾಡಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ? RSS, SDPI, ಆ ಸಂಘಟನೆ ಈ ಸಂಘಟನೆ ನಿಷೇಧದ ಬಗ್ಗೆ ನಿಮಗೆ ಮಾತಾಡ್ಲಿಕ್ಕೆ ಕಳಿಸಿದ್ದು. ಈಗಲಾದರೂ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಈ ರಾಜ್ಯದ ರಾಜಕಾರಣಿಗಳು ಜನರ ಹಿತಕ್ಕಾಗಿ ಯೋಚನೆ ಇಲ್ಲಿ ಭೀಮಾ ನದಿ ಪ್ರವಾಹ ಬಂದು ಕಲಬುರಗಿಯಲ್ಲಿ ಊಟ ಮಾಡ್ಲಿಕ್ಕೆ ಅನ್ನದ ಗತಿ ಇಲ್ಲ ಜನರಿಗೆ. ಈ ಬೀದರ್ನಲ್ಲಿ ಮಾಂಜ್ರಾ ನದಿ ಪ್ರವಾಹದಿಂದ ಎಲ್ಲ ಬೆಳೆಗಳು ಕೊಚ್ಚಿ ಹೋಗಿ ಆ ಸಾಲದಿಂದ ತಂದಂತ ದುಡ್ಡನ್ನ ರೈತರು ಹೇಗೆ ಮರುಪಾವತಿ ಮಾಡಬೇಕನ್ನ ಆ ಟೆನ್ಷನ್ ಅಲ್ಲಿದ್ದಾರೆ. ಈ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಉದ್ಯೋಗ ಸಿಗದಕ್ಕೆ ಪುಣೆ ಮುಂಬೈಗೆ ವಲಸೆ ಹೋಗ್ತಾ ಇದ್ದಾರೆ. ಇವುಗಳ ಬಗ್ಗೆ ಚಿಂತೆ ಇಲ್ಲ, ಬರೀ ರಾಜಕಾರಣ. ಏನಕ್ರಿ ನೀವು ಹಾಗಿದ್ರೆ ರಾಜಕಾರಣವನ್ನ ಬಿಟ್ಟು ಬರೀ ಇಂಥದ್ದೇ ಮಾಡ್ಕೊತ ಹೋಳಿಗೆ. ನಿಮ್ಮನ್ನ ಜನ ಗೆಲ್ಲಿಸಿದ್ದಾರೆ, ಜನ ಸೇವಕರಾಗಿ ನೋಡ್ತಾ ಇದ್ದಾರೆ. ಆ ಮರ್ಯಾದೆಯನ್ನ ಈ ಭಾಗದ ರಾಜಕಾರಣಿಗಳು ಮತ್ತೆ ಕರುನಾಡಿನ ರಾಜಕಾರಣಿಗಳು ಉಳಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಜನ ಸಿಡದೆ ಇದ್ರೆ ನಿಮಗೆ ಯಾವ MLA ಸ್ಥಾನನೂ ಇರಲ್ಲ, ಯಾವ ಮಿನಿಸ್ಟ್ರಿ ಗಿರಿಯೂ ಇರಲ್ಲ, ಯಾವ CM ಗಿರಿನೂ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಎಸ್, ಇನ್ನು ಮುಂದಿನ ಸುದ್ದಿ.